ಈಗ ನಮ್ದೇ ಡಿವೈಡ್ರು ನಮ್ದೇ ಸ್ಟ್ರೀಟ್ ಲೈಟು ನಮ್ದೇ ಬಸ್ತು ನಮ್ದೇ ಆಗ್ತೀಯ ಫುಟ್ಪಾತ್ಗೆ. ಈಗ ಹಳೆ ಬಾಟ್ಲಿಗೆ ಹೊಸ ಮದ್ದಿ ತರ ಹೇಳಿ ನೀವು ಇದನ್ನ ಫೋರ್ಸ್ ಕೊಡ್ಲಿಕ್ಕೆ ಟಿವಿನಲ್ಲಿ ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿಕೊಂಡು ಬರ್ತಾ ಇದೀರಿ. ಈ ಬಸವಭವನದಿಂದ KCP ವರೆಗೂ SHDP ನಲ್ಲಿ 10 ಕೋಟಿ ಟೆಂಡರ್ ಆಗಿದೆ ಡಾಂಬರೀಕರಣಕ್ಕಾಗಿ. ಆಗಲೇ ನಿನಗೆ ಮಾಡಲ್ ಬೇಕು, ನಿನಗೆ ಮೀಡಿಯಾಗೆ ಫೋಟೋಗಳು ಹಿಂಗಿದ್ದು ಹಿಂಗ್ ಮಾಡಿದ ಅನ್ನೋದು ಬೇಕು, ಮಾಡಿದ್ವಿ. ನೀನು ಅದನ್ನ ಈಗ ನೀನ್ ಮಾಡ್ಬೇಕಾದ್ರೆ 1 ಕಿಲೋಮೀಟರ್ಗೆ 9.25 ಕೋಟಿಯಿಂದ 9.25 ಕೋಟಿ ದುಡ್ಡು ಬೇಕು. ಹಿಂದೆ ತಾಲೂಕಿನ ಮಹಾಜನತೆಯಿಂದ ನಾವು KCP ಇಂದ ಬಸವಭವನದವರೆಗೂ ಅಗಲೀಕರಣಕ್ಕೆ ಎಲ್ಲಿ ಜಾಗ ಸಿಗುತ್ತೋ ಅಗಲೀಕರಣ ಮಾಡಿದೀವಿ, ಡಿವೈಡರ್ ಮಾಡಿದೀವಿ, ಸ್ಟ್ರೀಟ್ ಲೈಟ್ ಹಾಕಿದೀವಿ, ಆಮೇಲೆ ಪುಟಬಾತಿ ಕಾಬಲ್ ಸ್ಟೋನ್ ಹಾಕಿದೀವಿ. ಈಗ ಅದ್ರಿಂದ ನಾವು ಸ್ಟ್ರಕ್ಚರ್ ಮಾಡೋದ್ರಿಂದ ಈಗ 4.25 ಕೋಟಿಗೆ ಆಗ್ತದೆ. ಈಗ ನಮ್ದೇ ಡಿವೈಡ್ರು ನಮ್ದೇ ಸ್ಟ್ರೀಟ್ ಲೈಟು ನಮ್ದೇ ಕಾಬಲ್ ಸ್ಟೋನ್ ನಮ್ದೇ ಆಗ್ತೀಯ ಫುಟ್ಪಾತ್ಗೆ. ಈಗ ಹಳೆ ಬಾಟ್ಲಿಗೆ ಹೊಸ ಮದ್ದಿ ತರ ಹೇಳಿ ನೀವು ಇದನ್ನ ಫೋರ್ಸ್ ಕೊಡ್ಲಿಕ್ಕೆ ಟಿವಿನಲ್ಲಿ ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿಕೊಂಡು ಬರ್ತಾ ಇದೀರಿ. ನಾವ್ ಯಾವ್ದಾದ್ರು ಸುಳ್ಳು ಹೇಳಿದ್ರೆ ಹೇಳಿ ಹೋಗಿ. ಆಮೇಲೆ ಇದು ಹಾಸ್ಪಿಟ್ಲ್ ವಿಷಯದಲ್ಲಿ ಹೇಳಿರೋದು ನಮ್ಮ ಹೆಸರಿಗೆ ವಾಪಸ್ ತೊಗೊಳ್ಬೇಕು. ನಾವ್ ಯಾವುದೇ ತಾಲೂಕಿನ ಅಭಿವೃದ್ಧಿ ಪರವಾಗಿ ಅಡಚಣೆ ಮಾಡೋದಿಲ್ಲ. ಉದಾಹರಣೆ ಹೇಳಿದ್ರು, ಮೊನ್ನೆ ಸಣ್ಣ ನೀರಾವರಿ ಇಲಾಖೆಗೆ ಹೋಗಿದ್ದೇನೆ. ಅಲ್ಲಿ ಮಂತ್ರಿಗಳು ಹೇಳಿದ್ರು, ಅಲ್ಲಪ್ಪ ವೆಂಕಟರಮಣಯ್ಯನವರೇ, ನೀವು ಸುಧಾಕರ್ ಇದ್ದಾಗ ಬೆಂಗಳೂರಿನ ಶುದ್ಧೀಕರಿಸಿದ ನೀರನ್ನ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೊಡಬೇಕು ಅಂತ ಹೇಳಿ ನಾವು ಅದನ್ನ ಯೋಜನೆ ಪ್ರಾರಂಭ ಮಾಡಿ ಹಂತ ಮಾಡ್ಕೊ ಬರ್ತಾ ಇದ್ದೀವಿ. ಅವತ್ತು ನೆಲಮಂಗಲ JDS MLA ಅವರು ಒಪ್ಕೊಂಡಿದ್ದಾರೆ. ಅಧಿವೇಶನದಲ್ಲಿ ತಂದಾಗ ಅಧಿವೇಶನದಲ್ಲಿ ಮಾತಾಡಿ DPR ಆಗಿದೆ, ಟೆಂಡರ್ ಆಗಿದೆ. ಈಗ ನೀರು ಸರಿ ಇಲ್ಲ ಅಂದ್ರೆ ಹೆಂಗೆ? ಅವತ್ತು ಸುಧಾಕರ್ ಇರ್ಲಿಲ್ವಾ? 13ರಲ್ಲಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾಗಿ ಇರ್ಲಿಲ್ವಾ? JDS ನೆಲಮಂಗಲ ಶ್ರೀನಿವಾಸ್ ಇರ್ಲಿಲ್ವಾ? ಅವತ್ತೇ ಬೇಡ ಅಂತ ಅಪೋಸ್ ಮಾಡ್ಬೇಕಾಯ್ತು, ಬಾಯ್ ಕಟ್ ಮಾಡಿ ಆಚೆಗೋಗ್ಬೇಕಾಗಿತ್ತು. ಸೊ ಬಿಟ್ಬಿಟ್ಟು ಪಾಸ್ ಮಾಡ್ಬಿಟ್ಟು ಇವತ್ತು ರಾಜಕೀಯ ಉದ್ದೇಶಕ್ಕಾಗಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಹೋಗಿ ನೀವು ಬಸ್ ಮಾಡ್ಕೊಂಡು ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ರೈತರಿಗೆ ಕೇಳ್ಕೊಂಬನ್ನಿ. ನೀವು ಯಾವ ರೀತಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರ ಅವರು ಅಂತಂತ ಹೇಳಿ ಈಗ ಅದನ್ನ ಅಡ್ಪಡಿಸ್ತಾವ್ರೆ ನಮ್ಮ ಕಾಮಗಾರಿಗೆ ಅಂತ ಹೇಳಿ ಅವರೇ ಸರ್ಕಾರನೇ ಮಾತಾಡ್ಕೊಂಡವ್ರೆ. ನಾವ್ ಯಾವುದೇ ಅನುದಾನ ಕೊಡೋದಿಲ್ಲ ಅಲ್ಲಿಗೆ ಅಂತಂತ ಹೇಳಿ ನನಗೆ ಅವ್ರು ಹೇಳಿದ್ದು. ಅವ್ರ ಆಫೀಸ್ಗೆ ಹೋದಾಗ ಯೋಚನೆ ಮಾಡಿ ನೀವು. ಈಗ ನಾವು ಜನರು ಕೊಟ್ಟಂತ ಆಶೀರ್ವಾದನ ಎಷ್ಟು ನೀಟಾಗಿ ಕೆಲಸ ಮಾಡ್ಕೊಂಡ್ಬಂದ್ವಿ ತಾಲೂಕಲ್ಲಿ. ಇವತ್ತೇನೋ ದೊಡ್ಡಬಳ್ಳಾಪುರ ತಾಲೂಕಿಗೆ ನಮ್ಮ ರೈತರ ಜಮೀನುಗಳಿಗೆ ದೊಡ್ಡಬಳ್ಳಾಪುರಕ್ಕೆ ಹೆಸರು ಬರಬೇಕು. ಹಿಂದೆ ನಮ್ಮ ಕೇಂದ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಈರಪ್ಪ ಮೊಯ್ಲಿ ಅವರ ಆಶೀರ್ವಾದ, ಸಿದ್ದರಾಮಯ್ಯನವರ ಆಶೀರ್ವಾದ, RG ವೆಂಕಟಾಚಲವರ ಮಾರ್ಗದರ್ಶನದಿಂದ ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಹಿಂದೂಪುರದವರೆಗೂ ರಸ್ತೆ ಆಗಿರೋದು. ಹೊಸಕೋಟೆಯಿಂದ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಡಾಸ್ಪೇಟೆಗೆ ಆಗಿರ್ತಕ್ಕಂಥ CPS ಸರ್ಕಾರದಲ್ಲಿ ಆಗಿದ್ದದು. ಅವ್ರ ಕಾಂಟ್ರಾಕ್ಟ್ ಅಡಚಣೆಯಿಂದ ಅದು ನೆನೆಗುದಿ ಬಿದ್ದಿತ್ತು. ಇವೆಲ್ಲ ಆಗಿದ್ದಕ್ಕೆ ಇವತ್ತು ದೊಡ್ಡಬಳ್ಳಾಪುರದ ನಮ್ಮ ರೈತರ ಜಮೀನಿಗೆ ರೇಟ್ ಬಂದು ಇವತ್ತು ಭೂಪಟದಲ್ಲಿ ಇವತ್ತು ಆಗಿದೆ. ಈಗ ಹೇಳಿ, ನಾವೇ ನಮ್ಮ ಕೈಯಿಂದ ಮಾಡಕ್ಕಲ್ಲ. ರಾಜಕಾರಣಿಗಳು ಜನರು ಆಶೀರ್ವಾದ ಮಾಡಿ ನಾವು ಕೆಲಸ ಮಾಡ್ಬೋದು. ಕೊಟ್ಟಿದ್ರು ಮಾಡಿದೀವಿ. ಯೋಚನೆ ಮಾಡಿ ನೀವು. ಸುಮ್ನೆ ಆಗಿರೋದನ್ನ ಕಿತ್ತಾಕೋದು, ಏನೋ ಮಾಡೋದು ಮಾಡಿ ಯೋಚನೆ ಮಾಡಿ. ಯಾವತ್ತಾರ ನಮ್ಮ ಕಾಲದಲ್ಲಿ ಯಾವ್ದಾನ ಇಷ್ಟು ನೆನಗುದಿಗೆ ಕೆಲಸ ಬಿದ್ದು ಯಾರನ್ನ ಸ್ಟ್ರೈಕ್ ಮಾಡಿದ್ರು ರೋಡ್ ಸರಿ ಇಲ್ಲ ಅಂತ ಹೇಳಿ. ಹೀಗೆ ಯಾವತ್ತು ರಾಜಕಾರಣದಲ್ಲಿ ನಿಂತಿರಲ್ಲ. ಒತ್ತು ಹುಟ್ಟುತ್ತೆ, ಒತ್ತು ಮುಳುಗುತ್ತೆ. ಸೂರ್ಯ ಹುಟ್ಟುತ್ತೆ, ಸೂರ್ಯ ಮುಳುಗುತ್ತೆ. ಬೆಳಕಾದ್ಮೇಲೆ ಕತ್ಲಾಗ್ಲೇಬೇಕು, ಕತ್ಲಾದ್ಮೇಲೆ ಬೆಳಗ್ಗೆ ಬೆಳಕಾಗ್ಲೇಬೇಕು.